ಹೊನ್ನಾವರ ತಾಲೂಕಿನ ಕವಲಕ್ಕಿಯಲ್ಲಿ ಸುಪ್ರೀತ್ ಸೌಹಾರ್ದ ಸಹಕಾರಿ ನಿಯಮಿತ ನೂತನ 3ನೇ ಶಾಖೆ ಗೋವರ್ಧನ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು. ಉದ್ಘಾಟಕರಾಗಿ ಹಡಿನ್ಬಾಳ್ ಚರ್ಚಿನ ಧರ್ಮಗುರುಗಳು ವಿಲ್ಸನ್ ನರೋನಾ ಹಾಗೂ ಡೇವಿಡ್ ಪಿಂಟೋ ಆಶೀರ್ವದಿಸಿ ಉದ್ಘಾಟಿಸಿ, ಸಾಸಿವೆ ಕಣ ಚಿಕ್ಕದು, ಅದರ ಹಿರಿಮೆ ದೊಡ್ಡದು ಎಂದು ತಿಳಿಸುತ್ತಾ, ಪ್ರೀತಿ ಕೊಡುವ ಸಂಸ್ಥೆ ಎಂದರೆ ಸುಪ್ರೀತ್ ಸಂಸ್ಥೆ ಎಂದು ಶ್ಲಾಘಿಸಿದರು. ಮುಖ್ಯ ಅತಿಥಿಯಾಗಿ ಶ್ರೀಕುಮಾರ್ ಸಂಸ್ಥೆಯ ಸಂಸ್ಥಾಪಕರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ದೀಪ ಬೆಳಗಿಸಿ, ಸಹಕಾರ ಸಂಘ ಮಾಡುವುದು ಸುಲಭವಲ್ಲ, ಅದನ್ನು ನಡೆಸುವುದು ಮುಖ್ಯ, ಉತ್ತಮವಾಗಿ ನಡೆಸುತ್ತಿರುವ ಹೋರ್ಟಾ ಕುಟುಂಬಕ್ಕೆ ಶುಭ ಕೋರಿದರು. ಸಂಘದ ಉಪಾಧ್ಯಕ್ಷರಾದ ಥಾಮಸ್ ಅವರು ಮಾತನಾಡುತ್ತಾ, ಈ ನಮ್ಮ ಸಂಘವು 5 ವರ್ಷದಿಂದ 25 ಕೋಟಿ ಬಂಡವಾಳ ಹೂಡಿ 65 ಲಕ್ಷ ಲಾಭ ಬಂದಿದೆ. ಪ್ರಾರಂಭದ ವರ್ಷದಲ್ಲಿ ಲಾಭ ಎಂದ ಸಂಸ್ಥೆ ಎಂದರೆ ಸುಪ್ರೀತ್ ಸೌಹಾರ್ದವಾಗಿದೆ. ಬಂದಿರುವ ಲಾಭದಲ್ಲಿ ದೀನದಲಿತರಿಗೆ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಹಾಗೂ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುವವರಿಗೆ ಸಹಾಯ ಮಾಡಲಿದ್ದೇವೆ ಎಂದು ತಿಳಿಸಿದರು. ವೇದಿಕೆಯಲ್ಲಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಐವಿ ನಾಯ್ಕ್, ಗೋವಿಂದ್ ಭಟ್, ಮಹೇಶ್ ಜಿ ನಾಯ್ಕ್ ಉಪಸ್ಥಿತರಿದ್ದು, ಸಂಸ್ಥೆಯ ಅಧ್ಯಕ್ಷರಾದ ಸತ್ಯಾಂಗ್ ಹೋರ್ಟಾ ಸ್ವಾಗತಿಸಿ, ಮ್ಯಾನೇಜರ್ ಸೋಹನ್ ಹೋರ್ಟಾ ನೆನಪಿನ ಕಾಣಿಕೆ ವಿತರಿಸಿ, ಥಾಮಸ್ ಅವರು ವಾದಿಸಿದರು. ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಹಾಗೂ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾ ಷಷ್ಠಿ ನವೆಂಬರ್ 26ರ ಬುಧವಾರ ನಡೆಯಲಿದೆ. ಹೊನ್ನಾವರ ತಾಲೂಕಿನ ಮುಗ್ವಾ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನವೆಂಬರ್ 26ರ ಬುಧವಾರ ನಡೆಯುವ ಚಂಪಾ ಷಷ್ಠಿ ಉತ್ಸವ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಗ್ಗೆಯಿಂದ 7 ಗಂಟೆಯಿಂದ ರಾತ್ರಿ 8:30ರವರೆಗೆ ಪೂಜೆಗೆ ಅವಕಾಶ ಕಲ್ಪಿಸಲಾಗಿದೆ. ಸಮೀಪದ ನಾಗವನದಲ್ಲಿರುವ ನಾಗದೇವರಿಗೆ ಬೆಳಗ್ಗೆ 8:30ರಿಂದ 12 ಗಂಟೆಯವರೆಗೆ ಕ್ಷೀರಾಭಿಷೇಕ, ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ಬೆಳಗ್ಗೆ 7 ಗಂಟೆಯಿಂದ ದೇವಾಲಯದಲ್ಲಿ ಹಣ್ಣುಕಾಯಿ ಸೇವೆ, ಅರ್ಚನೆ, ಆರತಿ, ಸರ್ವ ಸೇವೆ, ಪಂಚಖಾದ್ಯ ಸೇವೆ, ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆ ನಡೆಯಲಿದೆ. ರಾತ್ರಿ 8:30ರ ನಂತರ ದೇವಾಲಯದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ದೇವಸ್ಥಾನದ ಆಡಳಿತ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ, ಹೊನ್ನಾವರ.